ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಂದ ಕೆಲವೊಂದು ಪ್ರಾಡಕ್ಟ್ಗಳನ್ನ ಮೀಶೋಯಿಂದ ತರಿಸಿದೆ, ಅದರ ಒಂದು ಆನೆಸ್ಟ್ ರಿವ್ಯೂ ಕೊಡೋಣ ಅಂತೇಳಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳ ನಂತರ ಈ ಥರ ಕುತ್ಕೊಂಡು ಫ್ರೀಯಾಗಿ ವಿಡಿಯೋ ಮಾಡ್ತಾ ಇರೋದು. ನನ್ನ ಮಗಳು ಮಲ್ಕೊಂಡಿದ್ದಾಳೆ, ಅವಳು ಎದ್ದೋಳಷ್ಟೊತ್ತಿಗೆ ನಾನು ವಿಡಿಯೋ ಮುಗಿಸ್ಬೇಕು. ಈಗ ಇತ್ತೀಚೆಗೆ ಮೀಶೋದಲ್ಲಿ ತುಂಬ ಆಫರ್ಗಳು ನಡೀತಾ ಇದೆ. ಅದರಲ್ಲೂ ರೆಡಿಮೇಡ್ ಬ್ಲೌಸ್ಗಳಂತೂ ಕಣ್ಣು ಮುಚ್ಕೊಂಡು ತರಿಸ್ಕೋಬೋದು. ನೀವು ಆರಾಮಾಗಿ ಕಮ್ಮಿ ಬೆಲೆಯಲ್ಲಿ ಈಗ ನಾವು ಬ್ಲೌಸ್ ಪೀಸ್ ತೊಗೊಂಡು ಅಥವಾ ಸ್ಯಾರಿ ಮ್ಯಾಚಿಂಗ್ ಹುಡ್ಕೋದಕ್ಕಿಂತ ಅಥವಾ ಹೊಲಿಯೋದಕ್ಕೆ ಸ್ಟಿಚಿಂಗಿಗೆ ಅಮೌಂಟ್ ಹಾಕೋದಕ್ಕಿಂತ ಈ ಥರ ರೆಡಿಮೇಡ್ ಬ್ಲೌಸು ನಮಗೆ ಅರ್ಜೆಂಟಲ್ಲಿ ಏನಾದರೂ ಬೇಕು ಅಂದರೆ ಆರಾಮಾಗಿ ತರಿಸ್ಕೊಬೋದು. ಇಷ್ಟ ಆಗುತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ರೆಡಿಮೇಡ್ ಬ್ಲೌಸ್ನ ತರಿಸಿದ್ದೆ ನಾನು. ನೋಡಿ, ಈ ಥರ ಇದೆ. 34 ಅಂದ್ಕೊತೀನಿ, 34 ಇದು. ತುಂಬ ಚೆನ್ನಾಗಿದೆ. ನಾವು ಆರಾಮಾಗಿ ಬೇಗ ನಮ್ಗೆ ಏನಾರ ಫಂಕ್ಷನ್ ಇದೆ ಅನ್ನೋರಿಗೆ ಆರಾಮಾಗಿ ತರಿಸ್ಕೋಬೋದು. ಇದು ಲಂಗ ದೋಣಿ ಥರ ಹಾಕ್ಕೊಳ್ಳೋಣ ಅಂತ ಹೇಳಿ ತರಿಸಿದ್ದೀನಿ. ಈ ಥರ ನಾವು ಸ್ಯಾರಿ ಮೇಲಾದರೂ ಹಾಕ್ಬೋದು ಅಥವಾ ಈ ಥರ ಹಾಕ್ಕೊಂಡು ಸೈಡಿಗೆ ವೇಲನ್ನು ಹಾಕ್ಕೊಬೋದು. ನಿಮ್ಮ ಕಂಫರ್ಟಬಲ್ ಯಾವ ಥರನಾದರೂ ಯೂಸ್ ಮಾಡ್ಬೋದು. ಇದು ಅಷ್ಟೇ, ಇಲ್ಲಿ ಡಿಸೈನ್ ಬಂದಿದೆ. ಮತ್ತು ಬ್ಯಾಕ್ ಇದು ಏನಿದೆ ಉಡ್ಸಿದೆ ಅಂದರೆ ಬಟನ್ ಏನಿದೆ ಅದು ಬ್ಯಾಕ್ ಬಂದಿದೆ. ಇದಕ್ಕೆ ಒಂದು ಲೂಪ್ಸ್ ಥರ ಕಟ್ಟನ್ನು ಕೊಟ್ಟಿದ್ದಾರೆ. ಹಿಂದೆ ಡಿಸೈನ್ ಯಾವ ಥರ ಇದೆ ಅಂತ ಹೇಳಿದ್ರೆ ಈ ಥರ ಇದೆ. ಇದು ಬ್ಯಾಕ್, ಇದು ಫ್ರಂಟ್. ಸ್ಲೀವ್ ಮಾತ್ರ ಇಷ್ಟೇ ಇದೆ. ಇದು ಅಟೆಷನ್ ಮಾಡ್ಕೊಳ್ಳೋಂಗಿದ್ರೆ ನಿಮಗೆ ಬಿಟ್ಟಿದ್ದು. ಪ್ರೈಸ್ ಎಷ್ಟಿದೆ ಅಂತ ಹೇಳಿದ್ರೆ 381. ಬರೀ ಇದ್ರ ಕೇವಲ ಇದ್ರ ಬೆಲೆ 381 ರೂಪಾಯಿ ಇದೆ. ನಾವು ಬ್ಲೌಸು ಪೀಸ್ ತೊಗೊಂಡು ಹೊಲಿಸಿ ಅವರಿಗೆ ಸ್ಟಿಚಿಂಗ್ ಮಾಡೋದಕ್ಕೆ ದುಡ್ಡು ಕೊಟ್ಟು ಎಲ್ಲ ಮಾಡೋದಕ್ಕಿಂತ ಇದು ಅರ್ಜೆಂಟಾಗಿ ಬೇಕು ಅಂದರೆ ಈ ಥರ ಬ್ಲೌಸ್ಗಳನ್ನ ನೀವು ತರಿಸ್ಕೊಬೋದು. ಒಂದು ಬ್ಲೌಸ್ನ ತರಿಸಿದೆ ನೋಡಿ, ಈ ಥರ ಇದೆ. ಇದು ಫ್ರಂಟು, ಮುಂದೆ ಒಂದು ಚಿಕ್ಕದಾಗಿ ಜಿಪ್ ಬಂದಿದೆ ಈ ಥರ. ಇದು ಕಾಲರ್ ನೆಕ್. ಹಿಂದೆ ಅಂತ ಬಂದರೆ ಇದನ್ನು ಅಷ್ಟೇ ಎಮ್ ಸೈಜು 34, 32 ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಅದ್ರ ಮೇಲೆ ನೀವು ತರಿಸ್ಕೋಬೋದು. ಈ ಥರ ಇದೆ. ಡೀಪ್ ಎಲ್ಲ ಏನೂ ಇಲ್ಲ. ಆಮೇಲೆ ಇದು ಫುಲ್ ತೋಳು, 3/4 ಬರುತ್ತೆ. ಈ ಥರ ಫುಲ್ ತೋಳು ಚೆನ್ನಾಗಿದೆ. ಇದು ಅಷ್ಟೇ ಚೆನ್ನಾಗಿದೆ. ಇದು ಮತ್ತು ಎಲಾಸ್ಟಿಕ್ಕು ಕಂಫರ್ಟಬಲ್ ಇದೆ. ಇದು ಒಂದು ಬ್ಲ್ಯಾಕ್ ತೊಗೊಂಡ್ಬಿಟ್ರೆ ನೀವು ಯಾವುದನ್ನ ಸ್ಯಾರಿಗೆ ಹಾಕ್ಕೊಬೋದು, ಮ್ಯಾಚ್ ಆಗುತ್ತೆ ಅಂದರೆ ನೀವು ಆನೆಸ್ಟಾಗಿ ಇದು ರಿವ್ಯೂ ಏನಂದರೆ ತುಂಬ ಚೆನ್ನಾಗಿದೆ. ಈ ಪ್ರಾಡಕ್ಟ್ಸ್ ಸಹ ತುಂಬ ಚೆನ್ನಾಗಿದೆ. ಇದರ ಕೇವಲ ಇದರ ಪ್ರೈಸು 298 ರೂಪಾಯಿ ಅಷ್ಟೇ. ತುಂಬ ಚೆನ್ನಾಗಿದೆ. ಇದು ಪರ್ಮನೆಂಟಾಗಿ ಹೊಂದಿದ್ರೆ ನಾವು ಯಾವುದಾದ್ರೂ ಸ್ಯಾರಿಗೆ ಬೇಕಾದರೂ ವೇರ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ಒಂದು ಸ್ಯಾರಿ ತರಿಸಿದ್ದೆ. ಬ್ಲಾಕ್ ಬ್ಲೌಸ್ ನೋಡಿದ್ರಲ್ಲ, ಅದಕ್ಕೆ ಅಂತ ಏನಿಲ್ಲ, ಇದರಲ್ಲೂ ಸಹ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ. ಅದನ್ನ ನೀವೇನಾದ್ರೂ ಹೊಲ್ಸ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಆ ಒಂದು ಬ್ಲೌಸ್ನೇ ಹಾಕ್ಕೊಬೋದು. ಮತ್ತು ತುಂಬ ಚೆನ್ನಾಗಿದೆ. ಇದು ನೆಟೆಡ್ ಥರ ಬರುತ್ತೆ. ಮಾತ್ರ ತುಂಬ ಚೆನ್ನಾಗಿದೆ ಹೇಳಬೇಕು ಅಂದರೆ. ಇದು ಒಂಥರ ಏನು ನೂಲು ಬಿಟ್ಕೊಳ್ಳೋದಾಗಿರ್ಬೋದು ಮತ್ತು ಮತ್ತೊಂದು ಆಗೋದು ಏನೂ ಇಲ್ಲ. ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ. ಈ ಥರ ಅಲ್ಲಲ್ಲೇ ಚಿಕ್ಕ ಚಿಕ್ಕದು ಒಂದು ವೈಟದು ಒಂದು ಮಣಿ ಥರ ಹಾಕಿದ್ದಾರೆ, ಬೀಡ್ಸ್ ಥರ ಹಾಕಿದ್ದಾರೆ. ಚೆನ್ನಾಗಿದೆ. ಅಂದರೆ ಫುಲ್ಲು ಬಂದಿಲ್ಲ, ಇದು ಸೆರ್ಗಿಗೆ ಮಾತ್ರ ಈ ಥರ ಹಾಕಿದ್ದಾರೆ. ಎಲ್ಲ ಪ್ಲೈನ್ ಚೆನ್ನಾಗಿದೆ. ಇದು ಒಂದು ಸೈಡ್ ಉಟ್ಕೊತೀವಿ ಅನ್ನೋರು, ರೂಢಿರೋರು ಈ ಥರ ಉಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದ್ರ ಪ್ರೈಸ್ ಎಷ್ಟಪ್ಪ ಅಂತ ಹೇಳಿದ್ರೆ 301 ರೂಪಾಯಿ ಅಷ್ಟೇ. ಬಟ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಈ ಸ್ಯಾರಿ ತರಿಸಿದ್ದೆ ನಾನು. ಈ ಥರ ಲಾಸ್ಟಲ್ಲಿ ಏನೋ ಕುಚ್ ಥರ ಕೊಟ್ಟಿದ್ದಾರೆ. ಬಟ್ ಇದನ್ನ ವೇರ್ ಮಾಡಿದ್ರೆ ನಿಜವಾಗ್ಲೂ ವೇರ್ ಮಾಡಿದ್ದೀವಿ ಅಂತಲೇ ಅನಿಸಲ್ಲ. ಈ ಥರ ನೆಟೆಡೂ ಇಲ್ಲ ಮತ್ತು ಇದು ತಿಕ್ಕಾಗೂ ಇಲ್ಲ ಮತ್ತು ತುಂಬ ಚೆನ್ನಾಗಿ, ತುಂಬ ಲೈಟ್ ವೆಯ್ಟು. ಈ ದೇವಸ್ಥಾನಗಳಿಗೆ ಅಥವಾ ಇದು ಪಾರ್ಟಿ ವೇರ್ ಥರ ಸ್ಯಾರಿ ಇದೆ. ಸೂಪರಾಗಿದೆ ಮಾತ್ರ. ಇದು ಸಹ ತುಂಬ ಚೆನ್ನಾಗಿದೆ. ಇದು ಆಲ್ರೆಡಿ ನಾನು ಬ್ಲೌಸ್ನ ಹೊಲಿಸ್ಬಿಟ್ಟು ವೇರ್ ಮಾಡಿದ್ದೀನಿ. ಇದ್ರ ಪ್ರೈಸ್ ಎಷ್ಟಪ್ಪ ಅಂತ ಹೇಳಿದ್ರೆ 638. ಸ್ಯಾರಿ ಈ ಥರ ಕೊಟ್ಟಿದ್ದಾರೆ. ಬ್ಲೌಸ್ನ ಡಿಫ್ರೆಂಟಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇದಕ್ಕೆ ಈ ಥರ ಬ್ಲೌಸ್ನ ಕೊಟ್ಟಿದ್ದಾರೆ. ಇದನ್ನ ಆಲ್ರೆಡಿ ನಾನು ಸ್ಟಿಚ್ ಮಾಡಿಸಿದ್ದೀನಿ. ಇದು ನನ್ನ ಅಕ್ಕನೇ ಸ್ಟಿಚ್ ಮಾಡಿರೋದು. ಮತ್ತು ಇದು ಸಹ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಥರ ಸ್ಲೀವ್ಸ್ ಏನಾದರೂ ನಿಮ್ಗೆ ಐಡಿಯಾ ಇದ್ದರೆ ಈ ಥರ ಸ್ಲೀವ್ಸ್ ಇಡಿಸ್ಬಿಟ್ಟು ನೀವು ಹೊಲಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ,
ನೋಡಿ ಈ ಥರ ಕಾಣಿಸುತ್ತೆ ಸ್ಲೀವ್ಸು. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 638 ಅಷ್ಟೇ. ನಾನು ವೇರ್ ಮಾಡಿರೋದು ಪಕ್ಕದಲ್ಲಿ ಫೋಟೋ ಹಾಕ್ತೀನಿ, ನೋಡ್ಬೋದು. ಲಿಂಕು ಇರುತ್ತೆ, ನೀವು ಬೈ ಮಾಡ್ಕೊಳಂಗಿದ್ರೆ ಬೈ ಮಾಡ್ಕೊಬೋದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಈ ಕಿರಿಕಿರಿ ಅನಿಸೋದು ಮತ್ತು ಬಟ್ಟೆ ಸಾಫ್ಟ್ ಇಲ್ದಲೇ ಇರೋದು ಆ ಥರ ಇಲ್ಲ. ನೋಡೋಕ್ಕೂ ಲುಕ್ ಆಗಿದೆ, ಬಟ್ ಪ್ರೈಸು ಕಮ್ಮಿ ಇದೆ. ಇದು ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನಾನು ಬ್ಯಾಕ್ ರೌಂಡ್ ಈ ಥರ ಇರಿಸಿ ಫ್ರಂಟ್ ಈ ಥರ ಇರಿಸಿದ್ದೀನಿ ನೋಡಿ. ಈ ಥರನೂ ಒಂದು ಡಿಸೈನ್ ಹೊಲಿಸ್ಕೋಬೋದು. ಈ ಥರ ಫುಲ್ ಈ ಥರ ಲೇಸ್ ಇಲ್ಲಿ ಬಂದು ಇಲ್ಲಿಗೆ ಕಟ್ಟೋ ಥರ, ಅಂದರೆ ನಾವು ಈ ಕಡೆ ಸೆರ್ಗು ಹಾಕ್ಕೊಂಡ್ರೆ ಈ ಕಡೆ ಕಾಣೋ ಥರ ನಾವು ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿ ಮಾಡಿದ್ದಾಳೆ, ನನ್ನ ಅಕ್ಕನೇ ಸ್ಟಿಚ್ ಮಾಡಿರೋದು. ನೆಕ್ಸ್ಟ್ ಒಂದು ಸ್ಯಾರಿ ಬಂದ್ಬಿಟ್ಟು ನೋಡಿ, ಇದು ವೈಟ್ ಕಲರು. ಇದು ಆಲ್ಮೋಸ್ಟ್ ಎಲ್ಲರೂ ತೊಗೊಂಡಿದ್ರು. ಅವಾಗ ಒಂಥರ ಟ್ರೆಂಡಿಂಗ್ ಥರನೇ ನಡೆದಿತ್ತು ಈ ಸ್ಯಾರಿ ಮಾತ್ರ. ತುಂಬ ಚೆನ್ನಾಗಿದೆ ಸ್ಯಾರಿನೂ ಅಷ್ಟೇ. ಒಂಥರ ಜಾರೋ ಥರ ಸ್ಯಾರಿ. ಈ ಕಡೆ ಒಂಥರ ಮಿಂಚಿದೆ ಮತ್ತು ಫುಲ್ಲು ಗ್ರ್ಯಾಂಡಾಗೂ ಇಲ್ಲ, ಫುಲ್ಲು ಗ್ರ್ಯಾಂಡಾಗಿ ಇಲ್ಲದೆ ಥರನೂ ಇಲ್ಲ. ತುಂಬ ಚೆನ್ನಾಗಿದೆ. ಇದು ಅಷ್ಟೇ. ಇದ್ರ ಬ್ಲೌಸ್ ಬಂದು ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ, ಚಮಕಿ ಕೊಟ್ಟಿದ್ದಾರೆ. ಇದು ಬಂದು ಸೆರಗು. ಇದು ಸಹ ಒಂದ್ಸರಿ ವೇರ್ ಮಾಡಿದ್ದೆ ನಾನು, ತುಂಬ ಚೆನ್ನಾಗಿದೆ ಇದು ಸಹ. ಇದು ಬ್ಲೌಸ್ ಯಾವ ಥರ ಬರುತ್ತಪ್ಪ ಅಂತ ಹೇಳಿದರೆ, ಒಂದು ಸೈಡ್ ಉಟ್ಕೊಳೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಈ ಸ್ಯಾರಿ. ಇದ್ರ ಬ್ಲೌಸ್ ಬಂದು ನಾನು ಬ್ಯಾಕ್ ಇಡ್ಸಿದ್ದೆ. ಆಲ್ಮೋಸ್ಟ್ ನನ್ನ ಬ್ಲೌಸ್ಗಳೆಲ್ಲ ಬ್ಯಾಕೇ ಇರೋದು, ಬಟನ್ ಇಲ್ಲ. ಇದು ಸಹ ನಮ್ಮ ಅಕ್ಕನೇ ಸ್ಟಿಚ್ ಮಾಡಿದ್ದಿದ್ದು. ಅಂದರೆ ಇದು ನಾನು ಫುಲ್ ತೋಳಿಕ್ಕಿಸ್ಕೊಂಡಿದ್ದೆ. ಇಲ್ಲೂ ಸಹ ಒಂದು ಟ್ಯಾಗು ಅಥವಾ ಏನಾನು ಬಟನ್ ಇಟ್ಕೊಬೋದು ನೋಡಿ. ಈ ಥರ ಇದೆ, ಅಂದರೆ ಫುಲ್ ಇಟ್ಟಿಲ್ಲ, ಇಲ್ಲಿವರೆಗೂ ಅಷ್ಟೇ ತೋಳಿಕ್ಕಿಸ್ಕೊಂಡು ಸ್ಟಿಚ್ ಮಾಡಿಸಿರೋದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ ಈ ಥರ ಚಮಕಿ ಇರೋದು. ಬಟ್ ಸ್ಯಾರಿ ಸಿಂಪಲ್ ಆಗಿದೆಯಲ್ಲ, ಬ್ಲೌಸ್ ಸ್ವಲ್ಪ ಗ್ರ್ಯಾಂಡಾಗಿದ್ದರೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಯಾವತ್ತೂ ಇದೊಂದು ತಲೆಯಲ್ಲಿ ಇಟ್ಕೊಬೇಕು, ಸ್ಯಾರಿನೂ ಗ್ರ್ಯಾಂಡಾಗಿದ್ದು ಈ ಬ್ಲೌಸ್ಗಳನ್ನೂ ಗ್ರ್ಯಾಂಡಾಗಿ ಹೊಲ್ಸ್ಕೊತಾರೆ, ಅದ್ರಲ್ಲಿ ಒಂದು ಸ್ವಲ್ಪನೂ ಚೆನ್ನಾಗಿ ಕಾಣಲ್ಲ. ಸ್ವಲ್ಪ ಸ್ಯಾರಿ ಕಮ್ಮಿ ಗ್ರ್ಯಾಂಡ್ ಇರಬೇಕು ಅಥವಾ ಬ್ಲೌಸ್ ಕಮ್ಮಿ ಇರಬೇಕು. ಈ ಥರ ನಾವು ಮ್ಯಾಚ್ ಮಾಡಿಕೊಂಡು ಈ ಥರ ನಾವು ಸ್ಯಾರಿ ವೇರ್ ಮಾಡೋದ್ರಿಂದ ಒಂಥರ ಹೈಲೈಟಾಗಿ ಕಾಣ್ತೀವಿ ಎಲ್ಲೇ ನಿಂತಿದ್ರೂ. ಈ ಒಂದು ಪಾಯಿಂಟ್ಸ್ನ ನಾನು ಯಾವಾಗಲೂ ಫಾಲೋ ಮಾಡ್ತೀನಿ. ನನ್ನ ರಿಸೆಪ್ಷನ್, ನನ್ನ ಮದುವೆಯಲ್ಲೂ ನನ್ನ ರಿಸೆಪ್ಷನ್ ಬ್ಲೌಸ್ಗಳಾಗಿರ್ಬೋದು, ನನ್ನ ಧಾರೆ ಬ್ಲೌಸ್ಗಳು ಪ್ರತಿಯೊಂದು ಅಷ್ಟೇ ನಾವು ಈ ಥರ ಪ್ಲ್ಯಾನಿಂಗ್ ಮಾಡಿಕೊಂಡೆ. ನಂದು ನಮ್ಮ ಅಕ್ಕನೂ ಒಂದು ಥಾಟಲ್ಲಿ ನಾವು ಈ ಥರ ಪ್ಲ್ಯಾನಿಂಗ್ ಮಾಡಿಕೊಂಡೆ ಸ್ಯಾರಿ ತೆಗೆಯೋದಾಗಿರ್ಬೋದು, ಅದು ಬ್ಲೌಸ್ ಯಾವ ಥರ ಕೊಟ್ಟಿರ್ತಾರೆ, ಈ ಥರ ಎಲ್ಲ ನಾವು ಯೋಚನೆ ಮಾಡಿ ತೊಗೊತೀವಿ. ಇದೊಂದು ಟಿಪ್ ನೀವು ಫಾಲೋ ಮಾಡ್ಬೋದು. ಇದು ಅಷ್ಟೇ. ಇದ್ರದ್ದು ಪ್ರೈಸ್ ಎಷ್ಟಪ್ಪ ಅಂತ ಹೇಳಿದ್ರೆ ₹416 ಅಷ್ಟೇ. ತುಂಬ ಚೆನ್ನಾಗಿದೆ ಇದೂ ಅಷ್ಟೇ. ಆಲ್ಮೋಸ್ಟ್ ಎಲ್ಲರೂ ತೊಗೊಂಡಿರ್ತಾರೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗುತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.